ಹರೇ ಕೃಷ್ಣ ಹರೇ ಕೃಷ್ಣ. ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಈ ಹುಡುಗನನ್ನೊಮ್ಮೆ ನೋಡಿ. ಈ ಹುಡುಗನ ಹೆಸರು ಭಾಗವತ್. ಈ ಮಗುವಿಗಿನ್ನು ಕೇವಲ 3 ವರ್ಷ. ಈ ಹುಡುಗ ಈಗಲೇ ಇಸ್ಕಾನ್ನ ಅನುಯಾಯಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಈ ಹುಡುಗಿ ಹೆಸರು ಕ್ರಿಸ್ಟಿನಾ, ರಷ್ಯಾದವಳು. ಈ ಹುಡುಗಿಗೆ ಗೀತೆಯ ಎಲ್ಲಾ ಶ್ಲೋಕಗಳು ಕೂಡ ಗೊತ್ತಿದೆ. ತ್ವಮೇವ ಮಾತಾ. ಇನ್ನು ಇವರನ್ನೆಲ್ಲ ನೋಡಿ, ಇವರೆಲ್ಲ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದವರು, IIT ಮುಗಿಸಿದವರು. ಇಷ್ಟೆಲ್ಲ ಇದ್ರು ಈಗ ಎಲ್ಲವನ್ನ ಬಿಟ್ಟು ಇಸ್ಕಾನ್ ಸೇರಿಕೊಂಡಿದ್ದಾರೆ. ಇದೆಲ್ಲ ನೋಡುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು. ಇಸ್ಕಾನ್ ಬ್ರೈನ್ ವಾಶ್ ಮಾಡುತ್ತಾ? ಇಲ್ಲ ಅಂದ್ರೆ ಪುಟ್ಟ ಪುಟ್ಟ ಮಕ್ಕಳು, ದೊಡ್ಡ ದೊಡ್ಡ ಕೆಲಸದಲ್ಲಿದ್ದವರು ಇದ್ದಕ್ಕಿದ್ದ ಹಾಗೆ ಎಲ್ಲವನ್ನ ಬಿಟ್ಟು ಇಸ್ಕಾನ್ ಸೇರೋದು ಯಾಕೆ? ಅಥವಾ ಇವರೆಲ್ಲ ಸ್ವಂತ ಬುದ್ಧಿಯಿಂದ ಸಾಧುಗಳಾಗುತ್ತಿದ್ದಾರಾ? ಆ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇದು 1940ರ ಅಮೆರಿಕಾದ ಚಿತ್ರಣಗಳು. ಆಗಿನ ಕಾಲದಲ್ಲೇ ಅಮೆರಿಕಾದ ಜನ ಭಾರತದ ಸಂಸ್ಕೃತಿಯತ್ತ ಅಟ್ರಾಕ್ಟ್ ಆಗಿದ್ರು. ತಲೆ ಬೋಳಿಸಿ, ಕಾವಿ ತೊಟ್ಟು ಸಾಧುಗಳ ಜೀವನ ನಡೆಸೋದಕ್ಕೆ ಶುರು ಮಾಡಿದ್ರು. ಸಾಧುಗಳ ವಸ್ತ್ರ ಹಾಕಿಕೊಂಡು ಹರೇ ಕೃಷ್ಣ ಹರೇ ರಾಮ ಜಪ ಮಾಡ್ತಾ ಇದ್ರು. ಅಂದಹಾಗೆ ಇಸ್ಕಾನ್ ಅನ್ನುವ ಸಂಸ್ಥೆಯನ್ನ ಶುರು ಮಾಡಿದ್ದು ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ. ಇವರ ಗುರುಗಳು ಒಂದು ದಿನ ಕೃಷ್ಣ ಸಂದೇಶಗಳನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ರಂತೆ. ಗುರುಗಳ ಆದೇಶವನ್ನ ಪಾಲಿಸಿದ ಪ್ರಭುಪಾದರು ಕೇವಲ 3 ದಶಕದಲ್ಲಿ ಪ್ರಪಂಚದ ಮೂಲೆ ಮೂಲೆಗೂ ಕೂಡ ಕೃಷ್ಣ ಸಂದೇಶಗಳನ್ನ ಪರಿಚಯ ಮಾಡ್ತಾರೆ. ಒಂದು ಸಂಸ್ಥೆ ಕೇವಲ 3 ದಶಕದಲ್ಲಿ ಇಡೀ ಪ್ರಪಂಚದಾದ್ಯಂತ ಹಬ್ಬಿಕೊಳ್ಳಲು ಕಾರಣವೇನು ಅಂತ ಕೇಳಿದ್ರೆ ಅದಕ್ಕೆ ತುಂಬಾ ಕಾರಣಗಳು ಸಿಗ್ತಾವೆ. ಇಸ್ಕಾನ್ ನಲ್ಲಿ ಶಿಕ್ಷಣ ಕೂಡ ಸಿಗುತ್ತೆ. ಈ ಶಿಕ್ಷಣದಲ್ಲಿ ಹಿಂದೂ ಸಂಸ್ಕೃತಿಯನ್ನ ಮಾಡರ್ನ್ ಎಜುಕೇಶನ್ ಜೊತೆ ಬ್ಲೆಂಡ್ ಮಾಡಲಾಗುತ್ತೆ. ಹಾಗಂತ ಕೇವಲ ಈ ರೀತಿಯ ಶಿಕ್ಷಣ ಮಾತ್ರ ಅಲ್ಲಿ ಸಿಗೋದಿಲ್ಲ. ನಮಗೆ ಬೇಕಾದ ಎಲ್ಲಾ ಮಾಡರ್ನ್ ಶಿಕ್ಷಣದ ವ್ಯವಸ್ಥೆ ಅಲ್ಲಿದೆ. ಆದರೆ ಈ ಶಿಕ್ಷಣದಲ್ಲಿ ಸಂಸ್ಕೃತಿ ಅನ್ನೋದು ಇದ್ದೇ ಇರುತ್ತೆ. ವಾರದಲ್ಲಿ ಒಂದು ದಿನ ಕೂಡ ಇಸ್ಕಾನ್ ನಲ್ಲಿ ಶಿಕ್ಷಣ ಪಡೆಯಲು ಅವಕಾಶ ಇದೆ. ಇಸ್ಕಾನ್ ನಲ್ಲಿ ಇರಬೇಕು ಅಂದ್ರೆ 2 ಆಪ್ಷನ್ ಇದೆ. ಒಂದನೇದು ಬ್ರಹ್ಮಚರ್ಯ ಅಥವಾ ಸನ್ಯಾಸ, ಮತ್ತೊಂದು ಇಸ್ಕಾನ್ ಕಾಲೋನಿ. ಬ್ರಹ್ಮಚರ್ಯವನ್ನ ಪಾಲಿಸಬೇಕು ಅಂದ್ರೆ ತಲೆ ಬೋಳಿಸಿಕೊಂಡು, ಕಾವಿ ಹಾಕಿಕೊಂಡು ಎಲ್ಲಾ ವಿಧಿವಿಧಾನಗಳನ್ನ ಪಾಲನೆ ಮಾಡ್ತಾರೆ. ಇವರು ಮದುವೆ ಆಗುವ ಹಾಗೆ ಕೂಡ ಇಲ್ಲ. ಇನ್ನು ಇಸ್ಕಾನ್ ಕಾಲೋನಿ ವ್ಯವಸ್ಥೆಯಲ್ಲಿ ಬದುಕುವವರಿಗೆ ಸ್ವಾತಂತ್ರ್ಯ ಇದೆ. ಅವರು ಮದುವೆ ಕೂಡ ಆಗಬಹುದು. ಇಲ್ಲಿ ಪಾರ್ಟ್ ಟೈಮ್ ಶಿಕ್ಷಣ ಕೂಡ ಇದೆ. ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆಯವರೆಗಿನ ಶಿಕ್ಷಣ. ಅದು ಉಳಿದ ಟೈಮ್ ನಲ್ಲಿ ನಿಮ್ಮ ರುಟೀನ್ ಕೆಲಸಗಳನ್ನ ಮಾಡಿಕೊಳ್ಳಬಹುದು. ತಮ್ಮ ದೈನಂದಿನ ಚಟುವಟಿಕೆಗಳ ಜೊತೆಗೆ ಆಧ್ಯಾತ್ಮವನ್ನ ಕೂಡ ಅಳವಡಿಸಿಕೊಳ್ಳುವುದಕ್ಕೆ ಇಲ್ಲಿ ಅವಕಾಶ ಇದೆ. ಸ್ನೇಹಿತರೆ, ಇಸ್ಕಾನ್ ಒಂದು ಸಂಸ್ಥೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈ ಸಂಸ್ಥೆಯಲ್ಲಿ ತುಂಬಾ ಜನಕ್ಕೆ ಕೆಲಸ ಕೂಡ ಸಿಗುತ್ತೆ. ಬೇರೆ ಸಂಸ್ಥೆಗಳಲ್ಲಿ ಯಾವ ರೀತಿ ಉದ್ಯೋಗಿಗಳಿರ್ತಾರೋ ಅದೇ ರೀತಿ ಇಸ್ಕಾನ್ ಸಂಸ್ಥೆಯಲ್ಲಿ ಕೂಡ ಉದ್ಯೋಗಿಗಳಿದ್ದಾರೆ. ಇನ್ನು ಇಸ್ಕಾನ್ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ 2ನೇ ಕಾರಣ ಅದು ಇಂಟರಾಕ್ಷನ್. ನೀವೀಗ ನೋಡ್ತಾ ಇರೋದು ಮೆಕ್ಸಿಕೋದ ಡಾಕ್ಟರ್ ಒಬ್ಬರನ್ನ. ಇವರು ಕೇವಲ ಪ್ರಭುಪಾದ ಅವರ ಪುಸ್ತಕ ಓದಿ ಇಸ್ಕಾನ್ನ ಅನುಯಾಯಿಯಾದವರು. ಇವತ್ತು ಇವರ ಇಡೀ ಕುಟುಂಬವೇ ಕೃಷ್ಣನ ಭಕ್ತರು. ಇಸ್ಕಾನ್ ಇಂಟರಾಕ್ಷನ್ ನ ಮೊದಲ ಅಧ್ಯಾಯ ಅಂದ್ರೆ ಅದು ಭಗವದ್ಗೀತೆಗಳನ್ನ ಭಕ್ತರಲ್ಲಿಗೆ ತಲುಪಿಸೋದು. ರೈಲು ನಿಲ್ದಾಣ, ಪಾರ್ಕ್ಗಳು, ಕಾಲೇಜುಗಳು ಹೀಗೆ ಹಲವು ಕಡೆ ಹೋಗಿ ಇಸ್ಕಾನ್ ಸಾಧುಗಳು ಜನರಿಗೆ ತಮ್ಮ ಸಂಸ್ಥೆಯ ಬಗ್ಗೆ ಹೇಳ್ತಾರೆ. ಭಗವದ್ಗೀತೆಯ ಪುಸ್ತಕಗಳನ್ನ ಮಾರಾಟ ಮಾಡ್ತಾರೆ. ಇಲ್ಲಿ ತುಂಬಾ ಜನ ಇಸ್ಕಾನ್ ಬಗ್ಗೆ ಅಟ್ರಾಕ್ಟ್ ಆಗ್ತಾರೆ. ಈ ಸ್ಥಳಗಳಲ್ಲಿ ಇಸ್ಕಾನ್ ನವರು ತಮ್ಮ ಬುಕ್ಗಳನ್ನ ಕೂಡ ಮಾರಾಟ ಮಾಡ್ತಾರೆ. ಈ ಬುಕ್ ಅನ್ನ ಓದಿದವರು ಆಧ್ಯಾತ್ಮದ ಕಡೆ ಅಟ್ರಾಕ್ಟ್ ಆಗ್ತಾರೆ. ಹಾಗಂತ ಎಲ್ಲರೂ ಆಗ್ತಾರೆ ಅಂತಲ್ಲ. 100ರಲ್ಲಿ 3-4 ಜನ ಆದ್ರೂ ಅನುಯಾಯಿಗಳ ಸಂಖ್ಯೆಯಂತೂ ಹೆಚ್ಚಾಗುತ್ತಾ ಹೋಗುತ್ತೆ. ಇಸ್ಕಾನ್ ಸಾಧುಗಳು ಬೇರೆ ಬೇರೆ ಕಾಲೇಜುಗಳಿಗೆ ಹೋಗಿ ತಮ್ಮ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಪ್ರಚಾರಗಳನ್ನ ಮಾಡ್ತಾರೆ. ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಕೂಡ ಈ ಸಾಧುಗಳನ್ನ ಫೆಸ್ಟ್ಗೆ ಇನ್ವೈಟ್ ಮಾಡ್ತಾರೆ. ಇತ್ತೀಚೆಗೆ ಕೇಂಬ್ರಿಡ್ಜ್ ವಿವಿ ಕೂಡ ಇಸ್ಕಾನ್ ಸಾಧುಗಳನ್ನ ಫೆಸ್ಟ್ಗೆ ಇನ್ವೈಟ್ ಮಾಡಿತ್ತು. ಈ ರೀತಿಯ ಪ್ರಚಾರದಿಂದ ಯಂಗ್ಸ್ಟರ್ ಗಳ ಮನಸ್ಸನ್ನ ಇಸ್ಕಾನ್ ಗೆಲ್ಲುತ್ತಾ ಹೋಗಿದೆ. ಇನ್ನು ಕೊನೆಯ ಕಾರಣ ಪ್ರಾರ್ಥನೆ. ನೀವು ಇಸ್ಕಾನ್ ಟೆಂಪಲ್ಗೆ ಹೋದರೆ ಅಲ್ಲಿ ಪ್ರಾರ್ಥನೆ ಮಾಡೋದನ್ನ ನೀವು ನೋಡಿರಬಹುದು. ಆ ಪ್ರಾರ್ಥನೆ ತುಂಬಾನೇ ಸಿಂಪಲ್ ಆಗಿರುತ್ತೆ. ಹರೇ ಕೃಷ್ಣ
ಹರೇ ರಾಮ ಕೃಷ್ಣ ಕೃಷ್ಣ ಹರೇ ಹರೇ. ಇಷ್ಟೇ. ಇದೇ ಪ್ರಾರ್ಥನೆಯನ್ನ ತುಂಬಾ ಸಲ ಹೇಳ್ತಾರೆ. ಇದು ಹೇಳೋದಕ್ಕೆ ಕೂಡ ತುಂಬಾನೇ ಸಿಂಪಲ್. ವಿದೇಶಗಳಲ್ಲಿ ಹೋದ್ರೆ ಇಸ್ಕಾನ್ನ ಡಿವೋಟಿಗಳು ರಸ್ತೆಯಲ್ಲಿ ಈ ರೀತಿಯ ಪ್ರಾರ್ಥನೆ ಮಾಡುವುದನ್ನ ಗಮನಿಸಬಹುದು. ಅವರು ರೈಲ್ನಲ್ಲಿ, ಬಸ್ ನಿಲ್ದಾಣದಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಕೇವಲ ಅವರು ಮಾತ್ರ ಪ್ರಾರ್ಥನೆ ಮಾಡೋದಲ್ಲ, ಅವರು ಪ್ರಾರ್ಥನೆ ಮಾಡುವುದನ್ನ ಪಬ್ಲಿಕ್ ಕೂಡ ನೋಡ್ತಾರೆ. ಇದರಿಂದ ಅವರು ಅಟ್ರಾಕ್ಟ್ ಆಗ್ತಾರೆ. ಈ ಪ್ರಾರ್ಥನೆಯಲ್ಲಿ ಅದೇನೋ ನೆಮ್ಮದಿ ಕೂಡ ಸಿಗ್ತಾ ಹೋಗುತ್ತೆ. ಇನ್ನು ಇಸ್ಕಾನ್ ತುಂಬಾನೇ ಒಳ್ಳೆಯ ಕೆಲಸಗಳನ್ನ ಕೂಡ ಮಾಡುತ್ತೆ. ಅದರಲ್ಲಿ ಈ ಅನ್ನದಾನ ಕೂಡ ಒಂದು. ಇಸ್ಕಾನ್ ಸಾವಿರಾರು ಜನಕ್ಕೆ ಅನ್ನ ನೀಡಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಆಪಲ್ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಕೂಡ ಕಾಲೇಜ್ ಡ್ರಾಪ್ ಔಟ್ ನ ಟೈಮ್ ನಲ್ಲಿ ಇಸ್ಕಾನ್ಗೆ ಹೋಗಿ ಊಟ ಮಾಡಿಕೊಂಡು ಬರ್ತಾ ಇದ್ರು. ಇಸ್ಕಾನ್ ಸಂಸ್ಥೆ ಅನ್ನದಾನ ಆರಂಭಿಸಿದ್ರ ಹಿಂದೆ ಒಂದು ರೋಚಕ ಕಥೆ ಇದೆ. 1970ರಲ್ಲಿ ಪ್ರಭುಪಾದ ಅವರ ಕಣ್ಣಿಗೆ ಒಂದು ಘೋರ ದೃಶ್ಯ ಬೀಳುತ್ತೆ. ಮಕ್ಕಳು ಹೊಟ್ಟೆ ಹಸಿವಿನಿಂದ ನಾಯಿಯ ಊಟವನ್ನ ಕಿತ್ತುಕೊಳ್ಳೋದಕ್ಕೆ ಹೋಗ್ತಾ ಇದ್ರು. ನಾಯಿಗೆ ಹಾಕಿದ್ದ ಊಟವನ್ನ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಈ ದೃಶ್ಯ ನೋಡಿದ ಪ್ರಭುಪಾದ ಅವರ ಕರಳು ಕಿತ್ತು ಬಂದಿತ್ತು. ಅವತ್ತೇ ಅವರು ಒಂದು ಡಿಸೈಡ್ ಮಾಡ್ತಾರೆ, ತನ್ನ ಮಂದಿರದ ಸುತ್ತಮುತ್ತ ಇರುವ ಯಾವುದೇ ಮಕ್ಕಳು ಕೂಡ ಹಸಿವಿನಿಂದ ಇರಬಾರ್ದು, ಹಸಿವಿನಿಂದ ನರಳಾಡಬಾರ್ದು, ಅವರಿಗೆ ಊಟ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅಂದಿನಿಂದಲೇ ಈ ಅನ್ನದಾನ ಶುರುವಾಗುತ್ತೆ. ಈಗ ಸರ್ಕಾರದ ಜೊತೆ ಸೇರಿಕೊಂಡು ತುಂಬಾ ಶಾಲೆಗಳಿಗೆ ಇಸ್ಕಾನ್ ಊಟ ನೀಡುತ್ತೆ. ಇಸ್ಕಾನ್ ಸಂಸ್ಥೆಯ ಲೆಕ್ಕದ ಪ್ರಕಾರ ಸದ್ಯಕ್ಕೆ 8 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಊಟ ನೀಡಲಾಗುತ್ತಿದೆ. ಅಲ್ಲಿಗೆ ಇದೊಂದು ಕೇವಲ ಧಾರ್ಮಿಕ ಸಂಸ್ಥೆಯಾಗಿರದೆ ಸಮಾಜ ಸೇವೆಯನ್ನ ಕೂಡ ಮಾಡ್ತಾ ಇದೆ. ಈ ಸಮಾಜ ಸೇವೆ ಕೂಡ ಜನರಿಗೆ ಇಸ್ಕಾನ್ ಸೇರ್ಪಡೆಯಾಗೋದಕ್ಕೆ ಪ್ರೇರೇಪಣೆ ನೀಡುತ್ತೆ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದ್ರೆ ಗೌರ್ ಗೋಪಾಲ್ ದಾಸ್. ಸ್ನೇಹಿತರೆ, ನೀವೆಲ್ಲ ಇವರನ್ನ ಖಂಡಿತವಾಗಿಯೂ ನೋಡಿರ್ತೀರಿ, ಇವರ ಮಾತುಗಳನ್ನ ಕೂಡ ಕೇಳಿರ್ತೀರಿ. ಇವರು ಒಂದು ಟೈಮ್ ನಲ್ಲಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು. ಈಗ ಇವರು ಇಸ್ಕಾನ್ ನ ಭಾಗವಾಗಿ ಸಾವಿರಾರು ಜನಕ್ಕೆ ಮೋಟಿವೇಟ್ ಮಾಡ್ತಾರೆ. ಈ ರೀತಿ ತುಂಬಾ ಜನ ಇಸ್ಕಾನ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಇವರ ಪ್ರೇರೇಪಣೆಯ ಮಾತುಗಳು ಜನರನ್ನ ಇಸ್ಕಾನ್ನತ್ತ ಒಲವು ಮೂಡಿಸುವಂತೆ ಮಾಡುತ್ತೆ. ಇನ್ನು ಇವರ ಹೆಸರು ಅಮೋಘ್ ಲೀಲಾ ಪ್ರಭು. ಇವರನ್ನ ಕೂಡ ನೀವು ನೋಡಿರಬಹುದು. ಇವರು 12ನೇ ತರಗತಿಯಲ್ಲಿ ಇರುವಾಗ ಶಾಲೆ ಬಿಟ್ಟು ಭಗವಂತನನ್ನ ಹುಡುಕೋದಕ್ಕೆ ಅಂತ ಹೋಗ್ತಾರೆ. ಹೋದವರೇ ಇಸ್ಕಾನ್ ಜಾಯ್ನ್ ಆಗ್ತಾರೆ. ಆದರೆ ತುಂಬಾ ಸಮಯ ಅಲ್ಲಿ ಇರೋದಿಲ್ಲ. ಸ್ವಲ್ಪ ದಿನದಲ್ಲೇ ಮತ್ತೆ ತಮ್ಮ ಹಳೆಯ ಜೀವನಕ್ಕೆ ವಾಪಸ್ ಬರ್ತಾರೆ. ಬಿಟೆಕ್ ಮಾಡ್ತಾರೆ. ಉದ್ಯೋಗಕ್ಕಾಗಿ ಅಮೆರಿಕಕ್ಕೆ ಹೋಗ್ತಾರೆ. ಐಷಾರಾಮಿ ಜೀವನವನ್ನ ಅನುಭವಿಸ್ತಾರೆ. ಆದರೆ ಇದೆಲ್ಲ ಶಾಶ್ವತ ಅಲ್ಲ ಅನ್ನೋದು ಅವರಿಗೆ ಅರ್ಥವಾಗುತ್ತೆ. ಹೀಗಾಗಿ ಮತ್ತೆ ಪುನಃ ಅಮೆರಿಕಾದಲ್ಲೇ ಇಸ್ಕಾನ್ಗಾಗಿ ಹುಡುಕಾಡ್ತಾರೆ. ಇವರು ಒಳ್ಳೆಯ ಉದ್ಯೋಗದಲ್ಲಿದ್ದವರು. ಕೊನೆಗೆ ಎಲ್ಲವನ್ನ ಬಿಟ್ಟು ಇಸ್ಕಾನ್ ಸೇರ್ಪಡೆಯಾಗ್ತಾರೆ. ಅಲ್ಲೇ ತಮ್ಮ ಹೊಸ ಬದುಕನ್ನ ಕಂಡುಕೊಳ್ತಾರೆ. ಒಬ್ಬ ವ್ಯಕ್ತಿಗೆ ದುಡ್ಡು, ಐಷಾರಾಮಿ ಜೀವನ ಎಲ್ಲ ಇದ್ರೂ ಕೆಲವೊಮ್ಮೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ಕೊನೆಗೆ ಅವರು ಈ ರೀತಿಯ ಆಧ್ಯಾತ್ಮ ಮಾರ್ಗ ಹಿಡಿತಾರೆ. ಇಸ್ಕಾನ್ ಡಿವೋಟಿಗಳಲ್ಲಿ ತುಂಬಾ ಜನ ಬೇರೆ ಧರ್ಮದಿಂದ ಮತಾಂತರವಾದವರು ಕೂಡ ಇದ್ದಾರೆ. ಇವರೆಲ್ಲ ಇಸ್ಕಾನ್ಗೆ ಬಂದ ನಂತರ ತುಂಬಾ ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ದೇವೆ ಅಂತ ತುಂಬಾ ಸಲ ಹೇಳಿದ್ದಾರೆ. ಹಾಗಂತ ಇಸ್ಕಾನ್ ನಲ್ಲಿ ಇರೋದು ಅಷ್ಟು ಸುಲಭ ಅಂತಾನು ಅಲ್ಲ. ಲೌಕಿಕ ಜೀವನದಿಂದ ಹೊರಗೆ ಬರಬೇಕು, ತುಂಬಾ ತ್ಯಾಗಗಳನ್ನ ಮಾಡಬೇಕು. ಇಸ್ಕಾನ್ ಮೆಂಬರ್ ಆಗಬೇಕು ಅಂದ್ರೆ ನಾನ್ ವೆಜ್ ಬಿಟ್ಬಿಡ್ಬೇಕು. ಕಾಫಿ, ಟೀ, ಧೂಮಪಾನ, ಮದ್ಯಪಾನ ಮಾಡುವ ಹಾಗಿಲ್ಲ. ಗ್ಯಾಂಬ್ಲಿಂಗ್ ಗೇಮ್ಗಳನ್ನ ಕೂಡ ಆಡುವ ಹಾಗಿಲ್ಲ. ಹಾಗೂ ಲೈಂಗಿಕ ಬದುಕಿನಿಂದ ದೂರ ಇರಬೇಕು. ಇನ್ನು ಟೈಮ್ ಟೇಬಲ್ ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬೆಳಗ್ಗೆ 4 ಗಂಟೆಗೆ ಏಳಲೇಬೇಕು. ಮುಂದೆ ನಿತ್ಯ ಕರ್ಮಗಳನ್ನ ಮಾಡಿ 8 ಗಂಟೆಯವರೆಗೆ ಪ್ರಾರ್ಥನೆ ಮಾಡಬೇಕು. ಮುಂದೆ ಮಂದಿರದ ಕೆಲಸಗಳಲ್ಲಿ ಭಾಗಿಯಾಗಬೇಕು. ಮಧ್ಯಾಹ್ನ ಊಟ ಮಾಡಿದ ನಂತರ ಭಗವದ್ಗೀತೆಯ ಕ್ಲಾಸ್ ಅಟೆಂಡ್ ಆಗಬೇಕು. ಇನ್ನು ರಾತ್ರಿ ಊಟ ಇರೋದಿಲ್ಲ. ಬಿಸಿ ಹಾಲು ಹಾಗೂ ಹಣ್ಣು ಹಂಪಲುಗಳನ್ನ ತಿನ್ನಬೇಕು. ಹಾಗಂತ ಇಲ್ಲಿ ಯಾರನ್ನ ಕೂಡ ಒತ್ತಾಯ ಪೂರ್ವಕವಾಗಿ ಇಸ್ಕಾನ್ಗೆ ಸೇರಿಸಿಕೊಳ್ಳೋದಿಲ್ಲ. ಎಲ್ಲರೂ ತಮ್ಮ ಇಚ್ಛೆಯಿಂದಲೇ ಬಂದು ಸೇರಿಕೊಳ್ತಾರೆ. ಇದೇ ಕಾರಣಕ್ಕೆ ಅನ್ಸುತ್ತೆ ಇವತ್ತು ಜಗತ್ತಿನಾದ್ಯಂತ 600ಕ್ಕೂ ಹೆಚ್ಚು ಕಡೆ ಇಸ್ಕಾನ್ ಕೇಂದ್ರಗಳಿದೆ. 10 ಲಕ್ಷಕ್ಕೂ ಹೆಚ್ಚು ಜನ ಇಸ್ಕಾನ್ನ ಸದಸ್ಯರಿದ್ದಾರೆ. ಇದು ಇಸ್ಕಾನ್ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋದನ್ನ ತೋರಿಸುತ್ತೆ. ಇಸ್ಕಾನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.